ಎಷ್ಟಿದ್ದು ಏನಪ್ಪ ಅಂತಾರೆ ಭೀಮನ್ ತಂದು ಚೆನ್ನೈನ ಮಾಡಿ ಬಡದ ಏನು ಬೇಕಂತ ಒಂದು ಸ್ಟೇಟ್ಮೆಂಟ್ಗಳನ್ನು ತೊಗೊಂಡು ಅವರ ಅಪರಾಧಿಗಳು ಯಾರು ಆರೋಪ ಮಾಡಿದರು, ಯಾರು ನಡೆದು ಅಂತ ಹೇಳಿದರು, ಯಾರು ತಮ್ಮ ಮಕ್ಕಳ ಎಣ್ಣೆ ಆಯಿತು ಅಂತ ಹೇಳಿದರು, ಅವರ ಅಪರಾಧಿಗಳು ಅನ್ನುವಂಥದ್ದು ಸುಳ್ಳು ಹೇಳ್ತಾ ಇದ್ದಾರೆ. ಧರ್ಮದ ಹೆಸರ ಮೇಲೆ ಇವರು ಎಲ್ಲ ಧಾರ್ಮಿಕ ಕೇಂದ್ರ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಧರ್ಮದ ಹಿಂದೂ ಧರ್ಮ ಶ್ರೇಷ್ಠ ಸ್ಥಳ ಇದು, ಹಾಗೆ ಹೀಗೆ ಮಾತಾಡುವಂಥವ್ರು ಇವರೆಲ್ಲ ಈ ಹೆಣ್ಣು ಮಕ್ಕಳ ಬಗ್ಗೆ ಗೃಹಲಕ್ಷ್ಮಿ ದೇವತೆ ಅಂತೇಳೋರು ಇವ್ರ ಬಗ್ಗೆ ಯಾರೂ ಇನ್ನೂ ಇಲ್ಲಿವರೆಗೆ ಮಾತಾಡ್ತಾರೆ ಅಷ್ಟೇ. ಮಾಡೋಣ್ರಿ, ನೋಡೋಣ್ರಿ, ಹೇಳೋಣ್ರಿ, ಕೇಳೋಣ್ರಿ ನಡೀತಾ ಇರೋದೇನದು. SIT ಮೂಲಕ ಇಡೀ ಪ್ರಕರಣ ಮುಚ್ಚಾಗೋದು ಕೆಲಸ ನಡೀತಾ ಇದೆ ಅಲ್ಲಿ. ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ಯಾವಾಗ ದೂರುದಾರರನ್ನು ಸಾಕ್ಷಿದಾರರನ್ನ ಆರೋಪಿ ಮಾಡುವಂಥ ಅಪರಾಧಿ ಮಾಡುವಂಥ ಕೆಲಸಕ್ಕೆ ಇವತ್ತು ಇಳಿದಿದ್ರು SIT ಅದೇನು ತೋರಿಸ್ತದಪ್ಪ ಅಂತಂದ್ರೆ ಸತ್ಯ ಹುಡುಕ್ಬೇಕು ಅನ್ನೋ ಧೈರ್ಯ ಅದರಲ್ಲಿ ಇಲ್ಲ, ಅದು ಹುಡುಕೋದಿಲ್ಲ, ಸರ್ಕಾರ ಕಡೆ ಹುಡುಸಕ್ಕೆ ಹಚ್ಚೋದಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಏನೋ ಎನ್ಕ್ವೈರಿ ರೂಪದಲ್ಲಿ ಏನೋ ಮಾಡ್ತಾಯಿದ್ದಾರೆ, ಒಟ್ಟು ಬರ್ತಾರೆ ಬಂದು ಕೊಡ್ತಾರೆ, ಜನ ಎದ್ದು ನಿಲ್ಲಬಾರ್ದು, ದಂಗೆ ಹೇಳಬಾರ್ದು ಅಂತ ತಿಳ್ಕೊಂಡು ಆ ಜನವನ್ನು ಕಂಟ್ರೋಲ್ ಮಾಡಿಸುವಾಗ ಇವೆಲ್ಲ ನಾಟಕಗಳು ಮಾಡ್ತಾಯಿದ್ದಾರೆ ಅಂತೇಳಿ ಇವತ್ತು ಸಣ್ಣ ಹುಡುಗನ ಸಿಟ್ಟು ಅನ್ನಿಸುವಂಥ ವಿಚಾರಗಳಾಗಿದ್ದಾವೆ. ಇದು ನಿಲ್ಲಬೇಕಾಗಿದೆ, ನಿಜವಾದ ತನಿಖೆ ಆಗಬೇಕಾಗಿದೆ. ಅದನ್ನಾಗಿ ಬಯಸ್ತಾ ಇರೋದು ಎಲ್ಲ ಹೆಣ್ಣುಮಕ್ಳು ಇವತ್ತು ಬೆಳ್ತಂಗಡಿಯಲ್ಲಾಗಲಿ, ಇನ್ನು ಮುಂದೆ ನಡೆಯುತ್ತ ಮೂಮೆಂಟ್ಗಳಲ್ಲಾಗಲಿ ಎಲ್ಲ ಕಡೆ ಆಗುವಂಥದ್ದು ಎಲ್ಲ ಕಡೆ ಆಗ್ತಾಯಿದೆ. ಅಲ್ಲೇ ಬಡ್ಡಿ ವ್ಯವಹಾರದದ ಭೂ ಹಗರಣಗಳಿದ್ದಾವೆ, ಭೂ ಮಾಫಿಯಾ ಅದ, ಸ್ತ್ರೀಯರಂತೆ ಅತ್ಯಾಚಾರ ಆಗಿದ್ದು ಸಾಕ್ಷಿ ಸಮೇತ ಇದ್ದಾವ. ಇವೆಲ್ಲ ಇದ್ದಾಗ ಯಾರು ಮಾಡಿದ್ರು ನಮ್ಗೆ ಗುರ್ತು ಇಡ್ಲಿಕ್ಕೆ ಆಗ್ತಾಯಿಲ್ಲ ಅಂತಂದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆ ಅಷ್ಟು ನರ ಸತ್ತದೆ. SIT